ಎಲ್ಲರಿಗೂ ಸಿನಿಮಾ ಇಷ್ಟ ಆಯ್ತಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಲ್ಲಿ ರಿವ್ಯೂ ಕೊಡಿ ಮುಂದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಅವ್ರಿಗೆ ದೊಡ್ಡ ಹೀರೋ ಆಗ್ತಾರೆ ಅದರಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ ಸರ್. 100% ಸೂಪರ್ ಆಗಿ ಇನ್ನೂ ಆಕ್ಟಿಂಗ್ ಮಾಡ್ತಾರೆ. ಸ್ಯಾಂಡಲ್ವುಡ್ಗೆ ಒಬ್ಬ ಖಡಕ್ ಆಕ್ಟರ್ ಬಂದಿದ್ದಾರೆ. ಎಂಡಿಂದ ಒಂದು ಸೀನೇ ಸಾಕು ಸರ್ ಎಲ್ಲ ಮೂವಿ ಹೆಂಗದಂತ ಹೇಳಕ್ಕೆ. ನೆನಪಲ್ಲಿ ಉಳಿಯುತ್ತೆ. ಎಲ್ಲರೂ ಪ್ರತಿಯೊಬ್ಬರು ನೋಡಿ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಮೂವಿ. ಸಖತ್ತಾಗಿದೆ ಮೂವಿ ಮಾತ್ರ. ಅಲ್ಟಿಮೇಟ್ ಕನ್ನಡ ಸಿನಿಮಾ ಈ ಥರ ಬರಬೇಕು. ಸೂಪರ್ ಅಮೇಜಿಂಗ್ ಮೂವಿ. ನಿಟ್ರಲ್ಲಿ ಅಳು ಬರ್ತೀರ ನನಗಿನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಸಕ್ಕತ್ತಾಗಿದೆ ಎಂಡಿಂಗು. ಕನ್ನಡಕ್ಕೆ ಇನ್ನೊಬ್ಬ ಮಾಸ್ ಹೀರೋ ಸಿಕ್ಕರು. ಸೂಪರ್ ಆಗಿ ಬಂದಿದೆ ಮೂವಿ. ನೆಕ್ಸ್ಟ್ ಹೀರೋ ಅಂದರೆ ಡಿ ಬಾಸ್ ಥರನೇ ಆಗಬೇಕು ಅಂತ ನಾವು ಹೇಳ್ತೀವಿ ಸರ್. ಜೈ ಡಿ ಬಾಸ್ ಆ್ಯಂಡ್ ಕಿರಣ್ ರಾಜ್. ಟ್ವಿಸ್ಟ್ ಇದೆ ಚೆನ್ನಾಗೆ. ಇಂಟ್ರೆಸ್ಟ್ ಎಲ್ಲೂ ಒಂದು ಸೀನು ಬೋರ್ ಅಂತ ಅನ್ಸಲ್ಲ. ಫುಲ್ಲು ಪ್ಯಾಕಪ್ ಎಂಟರ್ಟೈನ್ಮೆಂಟ್ ಇದೆ. ಕಾಮಿಡಿ ಇದೆ, ಮಾಸ್ ಇದೆ, ಲವ್ ಇದೆ, ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ಬೋದು, ಇನ್ನೂ ಒಂದ್ಸಲ ನೋಡ್ಬೇಕು. ಚೆನ್ನಾಗಿದೆ ಸರ್. ಫಿಲಮ್ ಸೂಪರ್ ಆಗಿದೆ. ಚೆನ್ನಾಗಿತ್ತು. ಕಲರ್ ಗ್ರೇಡಿಂಗ್, ಎಡಿಟಿಂಗ್ ಎಲ್ಲ ಚೆನ್ನಾಗಿತ್ತು. ಡೈಲಾಗ್ಸ್ ಎಲ್ಲ ಚೆನ್ನಾಗಿತ್ತು. ಮೂವಿ ತುಂಬ ಚೆನ್ನಾಗಿತ್ತು. ಬಂದು ನೋಡಿ. ಸ್ಯಾಡ್ ಎಂಡಿಂಗ್ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಸಖತ್ತಾಗಿತ್ತು ಮೂವಿ ಚೆನ್ನಾಗಿದೆ. ಲಾಸ್ಟಲ್ಲಿ ಇವನು ಬದಕ್ ಅದೇ ಒಂದು ಚೆನ್ನಾಗಿದೆ ಮೂವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಮೂವಿ ಮಸ್ತ್ ಆಗಿದೆ. ಫ್ಯಾಮಿಲಿ ಮೂವಿ ನೋಡ್ಬೋದು. ಮಸ್ತ್ ಎಂಟರ್ಟೈನ್ಮೆಂಟ್ ಇದೆ. ಸ್ವಲ್ಪ ಫೈಟಿಂಗ್ ಇದೆ ಅಷ್ಟೇ. ಚೆನ್ನಾಗಿದೆ ಮೂವಿ, ನೋಡ್ಬೋದೆಲ್ಲ. ಇಟ್ಸ್ ಅಮೇಝಿಂಗ್. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ಎಲ್ಲ ಇಷ್ಟ ಆಯಿತು. ಅವರ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೆಕೆಂಡ್ ಟೈಮ್ ಬಂದಿರೋ ಸರ್. ತುಂಬ ಚೆನ್ನಾಗಿದೆ ಮೂವಿ. ನಿರ್ದೇಶನ, ಚಿತ್ರಕಥೆ ಎಲ್ಲ ಚೆನ್ನಾಗಿದೆ. ಕಿರಣ್ ರಾಜ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಎಲ್ಲರೂ ಮಾಸ್ ಅಂತಾರೆ ಸರ್. ಈ ಥರ ಫಿಲ್ಮ್ ಯಾರು ಮಾಡ್ತಾ ಇಲ್ಲ ಸರ್. 2-3 ಇಯರ್ಸ್ ಓದಿದ್ದಾರೆ ಸರ್ ಎಲ್ಲರೂ. ಇದೇ ಥರ ಮೂವಿ ಬರಲೇಬೇಕು ಸರ್. ಎಲ್ಲ ಹೊಸ ಹೀರೋಗಳು ಬೆಳಿಬೇಕು ಸರ್, ಬೆಳಿಬೇಕು.